ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುದ್ದು ಮುದ್ದು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಅಮ್ಮ ಪುಟ್ಮನಿ ಬಾಬಣ ಯಾಕಂಗ ಹರ್ಚ್ಕೊಂಡರಿ ನಾನ್ ನೆಮ್ಮದಿಯಾಗ ಸೇರ್ ನಡ್ತೀನಿ ಹೋಗಿ ಬಿಡಲ್ವಲ್ಲ ಮೂಕಣೆ ಒಳಮ್ಮೆ ಇಲ್ಲಿ ಲೆಕ್ಕ ನಾನು ತಲೆ ತಿಂತಾದೆ ನೀನು ನೆಮ್ಮದಿಯಾಗ ಕುತ್ಕೊಂಡು ಸೇಬ್ ನಾನು ತಿನ್ನು ಅಯ್ಯ ನಿಮ್ ಲೆಕ್ಕಕ್ಕೂ ನಾವು ಸೇಬ್ ನಡ್ ತಿನ್ನೋದಕ್ಕೂ ಏನ್ ಸಂಬಂಧ ಯಾನ್ ಲೆಕ್ಕ ಇದು ಅಮ್ಮ ಪುಟ್ಮನಿ ನಾವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಯಾಕ್ ಬಾಬಣ ನಾ ಕೇಳೋದು ಕುತ್ರ ಕೊಡು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಹೇಳ್ತೀನಿ ಬಾಬಣ್ಣ ಇವತ್ತಿಗೆ 5 ವರ್ಷ 3 ತಿಂಗಳು 2 ದಿನ ಯಾಕೆ ಬಾಬಣ್ಣ 5 ವರ್ಷ ಆಗಿರೋ ಖುಷಿಗೆ ನಂಗೆ ರೇಷ್ಮೆ ಸೀರೆ ಕೊಡ್ಸಿರ್ಯಾ ಮೂಕಣೆ ಒಳಮ್ಮೆ ಇಷ್ಟು ದಿನ ನಿನಗೆ ಉಡಕ ಸೀರೆ ಮುಡಕ ಹೂವು ಕುಡಕ ಕಾಫಿ ತಿನ್ನಕ ತಿಂಡಿ ಉಣ್ಣಕ ಊಟ ಇಕ್ಕಿದಲ್ದಿಯೇ ನಿಮ್ಮ ಅಪ್ಪ ಸೆಂಚುರಿ ಗೌಡನ ತೋಟದಲ್ಲಿ ಬೆಳೆದಿರೋರ್ ಥರ ದಿನಕ್ಕೊಂದೊಂದು ಸೇಬ್ ತಿಂತಾ ಇದೆ ಇಲ್ಲ ಇವತ್ತಿಗೆ ಖರ್ಚು ಎಷ್ಟಾಗಿದ್ದು ಗೊತ್ತಾ 9,99,000 ಇದನ್ನೆಲ್ಲ ನಿಮ್ಮ ಡ್ಯಾಡು ಕೊಟ್ಟನ ಬಾಬಣ್ಣ ಈ ವಿಷಯದಲ್ಲಿ ನಮ್ಮ ಡ್ಯಾಡಿ ನಾಳೆ ಚೆನ್ನಾಗಿರಲ್ಲ ಕಣೆ ಒಳಮ್ಮೆ ನಿಮ್ಮ ಅಪ್ಪನ ಎಳೆಯಕ್ಕೆ ನಿಮ್ಮ ಅಪ್ಪ ಏನು ನಂಜನಗೂಡು ರಥ ಇದನ್ನೆಲ್ಲ ಯಾರು ಕೊಟ್ಟರು ಹೇಳು ಬಾಬಣ್ಣ ತಿಂದದಕ್ಕೆ ಉಂಡದಕ್ಕೆಲ್ಲ ಲೆಕ್ಕ ಹಾಕ್ತಿರಲ್ಲ ಇದು ಸರಿಯಾ ಆಮೇಲೆ ಪುಟ್ಮಲಿ ಇಲ್ಲಿ ಎಲ್ಲಕ್ಕೂ ಲೆಕ್ಕಾಚಾರ ಇರ್ಬೇಕಮ್ಮೆ ಲೆಕ್ಕಾಚಾರ ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಜೀವನ ನಡೆಸೋದು ಕಷ್ಟ ಆಯ್ತದೆ ನೋಡು ನಾ ಹೇಳದ್ನ ಸಿಕ್ಕಲಿ ಖರ್ಚಿಗೆ ಮೂಗ್ದಾರ ಹಾಕು ವಿವೇಕದಿಂದ ಬದುಕೋದು ಕಲಿ ಬಾಬಣ್ಣ ಎಲ್ರಿಗೆ ಏನ್ ಬೇಕು ಅದನ್ನೆಲ್ಲ ತಂದ್ಕೊಡೋದು ಗಂಡನಾದನ್ ಕರ್ತವ್ಯ ಅಲ್ಲೂರ ಕರ್ತವ್ಯ ಅನ್ಬಿಟ್ಟು ಕೇಳ್ದನ್ನೆಲ್ಲ ತಂದಾಕಕ್ಕದ್ದ ನೋಡು ನಾ ಹೇಳ್ದಂಗೆ ಕೇಳ್ಬೇಕು ಅಷ್ಟೇ ಯಾಕೂಸು ಹಿಂಗ್ ಅಳ್ತಿದೆ ಏನಾಯ್ತು ಅತ್ಯವ್ವ ಬಾಬಣ್ಣ ಇಲ್ಲಿ ಗಂಟ ನಾ ತಿಂದದ್ದು ಉಂಡದ್ದು ಎಲ್ಲ ಲೆಕ್ಕ ಬರ್ದು ಇಟ್ಕೊಂಡು ಬಾಯಿಗೆ ಬಂದಂಗ್ ಬೈತಾವ್ರೆ ಏನು ಉಂಡಿದ್ದು ತಿಂದಿದ್ದನ್ನೆಲ್ಲ ಲೆಕ್ಕ ಬರ್ದಿಟ್ಕೊಂಡವ್ನ ಅತ್ಯವ್ವ ಕಾಫಿ ಕುಡ್ದದ್ದು ಲೆಕ್ಕ ಬರ್ದು ಇಟ್ಕೊಂಡವ್ರೆ ಖರ್ಚು ಕಮ್ಮಿ ಮಾಡು ಅಂತ ಬೈತಾವ್ರೆ ಏನು ಕಾಫಿ ಕುಡ್ದದ್ದನ್ನು ಲೆಕ್ಕ ಬರ್ದಿಟ್ಕೊಂಡವ್ನ ಎಲ್ಲಿ ಆ ದನಕಾಯನ್ ಫೋನ್ ಕೊಡು ದನಕಾಯವ್ರೆ ಬಾಬಣ್ಣ ತಗೊಳ್ಳಿ ಫೋನು ನೀನೆ ಕತೆ ಫೋನ್ ಮಾಡೋಗ್ಬಿಟ್ಟು ಅತ್ಯವ್ವ ಹಲೋ ಹೇಳವ್ವ ಕಾಪಿ ಕುಡ್ದ್ಯಾ ಚಂದಾಗಿದೆಯಾ ಲೇ ದನಕಾಯವನೆ ನಾನ್ ಕಾಫಿ ಕುಡ್ದಿದ್ದಂಗಿರ್ಲಿ ನೀನೇನು ನನ್ ಸೊಸೆ ಉಂಡಿದ್ದು ತಿಂದಿದ್ದನ್ನೆಲ್ಲ ಲೆಕ್ಕ ಬರ್ದಿಟ್ಕೊಂಡಿದ್ಯಂತೆ ಅವೇ ಇಲ್ಲೆಲ್ಲದಕ್ಕೂ ಲೆಕ್ಕಾಚಾರ ಇರಬೇಕು ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಬದುಕೋದು ಕಷ್ಟಕ್ಕವ ನೋಡು ಒಂದು ತುಣ್ಣದ್ ಬಿಟ್ಬಿಡು ಆದ್ರೆ ದುಡ್ಡು ಉಳಿಸ್ಬೇಕು ಬದುಕಿರೋ ಅಷ್ಟು ದಿವಸ ಹೊಟ್ಟೆ ತುಂಬ ಉಣ್ಬೇಕು ಕಣ್ಲ ದುಡ್ಡು ಅಂತ ದುಡ್ದನ್ನೆಲ್ಲ ಉಳಿಸಿ ಆಮೇಕೇನು ಆ ದುಡ್ಡನ್ನ ಹೆಣದ ಮೇಲೆ ಹಾಕೊಂಡು ಹೋಗಕ್ಕದ್ದ ಕಟ್ಕೊಂಡಿರೋ ಹೆಂಡತಿಗೆ ಹೊಟ್ಟೆ ತುಂಬ ಊಟ ಹಾಕಕ್ಕಾಗಲ್ಲ ಅನ್ಯಾಕೆ ಮದ್ವೆ ಯಾಕೆ ಮಾಡ್ಕೊಂಡೆ ಅವೇ ಇವಳ ಮದುವೆ ಮಾಡ್ಕೊಂಡಿ ಅಂತ ದಿನ ಒಳಗ ಸೇಬ್ ನಣ್ಕಂಡು ತಿನ್ಸಕ್ಕದ್ದ ನೋಡವೇ ಬೆಂಗಳೂರಲ್ಲಿ ಬಂಗಾರ ಬೇಕಾದ್ರೆ ತಕೊಂಡ್ಬಿಡ್ಬೋದು ಆದ್ರೆ ಸೇಬ್ ನಣ್ಣು ತಗೊಳಕ್ಕಾಗಲ್ಲ ದಿನದಿಂದ ದಿನಕ್ಕೆ ಬೆಲೆ ಏರ್ತಾ ಇರ್ತದೆ ಲೇ ಮೂದೇವಿ ನಿನ್ ಯೋಗ್ಯತೆಗೆ ಒಂದು ಆಪಲ್ ತಕ್ಕೊಡಕ್ ಆಗಲ್ಲ ಅನ್ಯಾಕೆ ಬೆಂಗಳೂರಲ್ಲಿ ಏನ್ ಕಿಸಿತಿದೆ ನೀನು ಊರಿಗೆ ಬಂದ್ಬಿಡು 2 ಎಮ್ಮೆ ತಕ್ಕೊಡ್ತೀನಿ ಮೇಯಿಸ್ಕೊಂಡು ಇದ್ಬಿಡ್ವಿ ಅಂತೆ ಅವೇ ಹಳ್ಳಿಲಿ ಹಸುಗಳನ್ನ ಮೇಯಿಸಿದ್ರೆ ಹಾಲ್ನಾರು ಕೊಡ್ತದೆ ಆದ್ರೆ ಬೆಂಗಳೂರಲ್ಲಿ ಎಂಡ್ರನ್ನ ಮೇಯಿಸಿದ್ರೆ ದುಡ್ದಿರೋ ದುಡ್ಡನ್ನೆಲ್ಲ ಕಳ್ಕೊಂಡು ಬಾಳೆ ಹಾಳಾಗೋಯ್ತದೆ ಇದೆಲ್ಲ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಫೋನ್ ಇಡವ ಏಯ್ ನನ್ನ ಸೊಸೆಗೆ ಏನ್ ಬೇಕೋ ಅದನ್ನ ನಿನ್ನಿಂದ ತೆಕ್ಕೊಡಕ್ ಆಗಲ್ಲ ಅಂದ್ರೆ ಹೇಳು ಅವಳ ನಾನೇ ಕರ್ಕೊಂಬಂದು ಸಾಕ್ತೀನಿ ನೀನ್ ಒಬ್ನೇ ಅಲ್ಲಿ ಒಂಟಿ ಪಿಸಾಚಿ ತರ ಬಿದ್ದಿರು ಅಯ್ಯ ಆಯ್ತು ಬಿಡವ ನನ್ನ ಎಂಡ್ರನ್ನ ನಾನು ಹೆಂಗ್ ನೋಡ್ಕೋಬೇಕು ಅಂತ ನಂಗೆ ಚಂದ ಗೊತ್ತು ಇಡು ಫೋನ್ ಮಾಡ್ಗು ಅಂತ ನಿನ್ನ ಹತ್ರ ಹೇಳಿಸ್ಕೊಳ್ಳೋ ದರ್ದು ನನಗೇನು ಬಂದಿಲ್ಲ ನೀನ್ ಮಾಡ್ಗು ಫೋನ್ನ ಆಮೇಲೆ ಪುಟ್ಮಲಿ ನಾನೇನು ನಿನ್ನ ಒಟ್ಟಿಗೆ ಇಟ್ಕೊಡಲ್ಲ ಅಂತ ಹೇಳಿದ್ನ ಹೊಸಿ ಖರ್ಚು ಕಮ್ಮಿ ಮಾಡು ಅಂತ ಹೇಳಿದೆ ಅಷ್ಟೇ ತಾನೇ ಬಾಬಣ್ಣ ನಾನೇನು ಲಕ್ಷಾಂತರ ರೂಪಾಯಿ ಒಡವೆ ಮಾಡಿಸ್ಕೊಂಡು ಮೈ ಮೇಲೆ ಹಾಕೊಂಡು ಮೆರೀತಾವನ
ಮುದ್ದೆ ಬಸ ತಿನ್ಕೊಂಡು ತಾನೇ ಬದುಕ್ತಾ ಇರೋದು. ಇನ್ ಎಲ್ಲಿಂದ ಖರ್ಚು ಕಮ್ಮಿ ಮಾಡಾನೆ? ಒಂದಿನ ನನ್ನನ್ನು ಆಚೆ ಕರ್ಕೊಂಡೋಗಿ ಮಸಾಲೆ ದೋಸೆ ಕೊಡ್ಸೋದಿರ್ಲಿ, ಒಂದ್ ಬಜ್ಜೆನೂ ಕೊಡ್ಸಿಲ್ಲ. ಖರ್ಚು ಕಮ್ಮಿ ಮಾಡ್ಬೇಕಂತ ಖರ್ಚು. ಅಯ್ಯೋ ಶಿವನೇ, ಈ ಹೆಂಗಸ್ರಿಗೆ ಖರ್ಚು ಕಮ್ಮಿ ಮಾಡಿ ಅಂತ ಹೇಳೋದೇ ತಡ, ಮಾತು ಜಾಸ್ತಿ ಮಾಡ್ಬಿಟ್ರೆ ನಮ್ಮ ಬಾಯಿನೇ ಬಂದು ಮಾಡಿಬಿಡ್ತಾರೆ. ಮಧುರವ್ರೆ ಗಿಡ ಮರ ಬಳ್ಳೆ ಹೂ ಬಿಟ್ಟಾಯ್ತು ನಂದು ಯಾವಾಗ. ಬನ್ನಿ ಗೌಡ್ರೆ. ಮಧುರವ್ರೆ, ನಾ ಬಂದದು ಆಯ್ತು, ಕೂತದು ಆಯ್ತು. ಇದೇನಿದು ಗೌಡ್ರೆ, ಈಗಷ್ಟೇ ಮಧುರ ಅವ್ರೆ ಅಂದ್ರಿ, ಆಲ್ರೆಡಿ ಸೋಫಾ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಾ. ಮಧುರವ್ರೆ, ನಿಂತ್ಕೊಂಡ್ ಮಾತಾಡ್ರೆ ಕಾಲು ನೋವು ಬಂದ್ಬಿಡ್ತದೆ, ಅದಕ್ಕೆ ದಂಡಲ್ಲಿ ಕೂತ್ಕೊಂಡು ಕಷ್ಟ ಸುಖ ಹಂಚ್ಕೊಳ್ಳೋ ಅಂತ ಬಂದು ಕೂತ್ಬಿಟ್ಟು. ನಾನೇ ಕಷ್ಟ ಸುಖನ ನಿಮ್ಮ ಹತ್ರ ಹಂಚ್ಕೋಬೇಕು. ಕಷ್ಟ ಬಿಟ್ಬಿಡಿ, ಸುಖದ ಬಗ್ಗೆ ಮಾತಾಡಮ್ಮ. ಏನಂದ್ರೆ ಈ ವಿಷಯನ ಬಿಟ್ಟಾಕ್ಬಿಡಿ ಮಧುರವ್ರೆ. ಎಲ್ಲ ನಾಲ್ಕು ಅಣ್ಣಪ್ಪನವ್ರು ಕಾಣ್ತಾ ಇಲ್ಲ, ಯಾಕ ಮಠ ಮಧ್ಯಾಹ್ನವಾದ್ರೂ ಬೆಡ್ ಮೇಲಿಂದ ಇನ್ನೂ ಎದ್ದೊಳಿಲ್ವಾ? ಹಾಗೇನಿಲ್ಲ ಗೌಡ್ರೆ, ಹೊಸ ಫಿಲ್ಮ್ ರಿಲೀಸ್ ಆಗಿದ್ಯಂತೆ, ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಅಲ್ಲ ಮಧುರವ್ರೆ, ಈ ಅಣ್ಣಪ್ಪನವ್ರಿಗೆ ಸಿನಿಮಾ ನೋಡೋದು ಆಚೆ ಸುತ್ತಾಡೋದು ಬಿಟ್ಬಿಟ್ರೆ ಬೇರೆ ಯಾನು ಕ್ಯಾಮೆ ಅಲ್ವಾ? ಇದಕ್ಕೆಲ್ಲ ದುಡ್ಡು ಯಾರು ಕೊಟ್ಟರು? ಅವ್ರ ಹತ್ರ ಎಲ್ಲಿಂದ ಬರುತ್ತೆ, ನಾನೇ ಕೊಟ್ಟು ಕಳಿಸ್ದೆ. ಅಲ್ಲ ಮಧುರವ್ರೆ, ನೀವು ಕಟ್ಕೊಂಡಾಗಿಂದ ಅಣ್ಣಪ್ಪನವ್ರಿಗೆ ಉಣ್ಣಕ್ಕಿಕ್ಕೋದು ತಿನ್ನಕ್ಕಿಕ್ಕೋದು ಎಲ್ಲನೂ ಕೊಟ್ಬಿಟ್ಟು ಈ ಖರ್ಚಿಗೂ ಕೊಡ್ತಿದಾರಲ್ಲ, ಅವ್ರಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಲೆಕ್ಕ ಬರ್ದಿಟ್ಟಿದಾರ್ಯಾ? ಇದೇನಿದು ಗೌಡ್ರೆ ಹೀಗ್ ಮಾತಾಡ್ತಿದ್ರಾ? ಮನೆಯವ್ರು ಖರ್ಚು ಮಾಡಿರೋದನ್ನು ಲೆಕ್ಕ ಬರ್ದಿಡಕ್ಕಾಗುತ್ತಾ? ಬರ್ದಿಟ್ಕೋಬೇಕು ಮಧುರವ್ರೆ, ಇಲ್ಲಾಂದ್ರೆ ಮುಂದಕ್ಕೆ ತೊಂದರೆ ಆಗ್ಬಿಡ್ತದೆ. ಗೌಡ್ರೆ, ಲೈಫಲ್ಲಿ ದುಡ್ಡು ಒಂದೇ ಇಂಪಾರ್ಟೆಂಟ್ ಅಲ್ಲ, ನಾವು ನಮ್ಮವರು ಅಂತಾನು ಇರಬೇಕು. ಇಲ್ಲ ಮಧುರವ್ರೆ, ಹಂಗೆಲ್ಲ ಹೇಳ್ಬೇಡಿ, ದುಡ್ಡಿಗೂ ಪ್ರಾಮುಖ್ಯತೆ ಕೊಡಬೇಕು. ಈಗ ನನ್ನೇ ತಗೊಳ್ಳಿ, ನಾನು ಪುಟ್ಮಲಿ ಕಟ್ಕೊಂಡಾಗಿಂದ ಅವಳಿಗೆ ಎಷ್ಟೆಷ್ಟು ಖರ್ಚು ಮಾಡೀನಿ ಅಂತ ಲೆಕ್ಕ ಬರ್ದಿಟ್ಟಿನಿ. ಗೌಡ್ರೆ, ಗಂಡ ಹೆಂಡತಿ ನಾವ್ ಎಷ್ಟು ಖರ್ಚು ಮಾಡಿದೀವಿ ಅಂತ ಲೆಕ್ಕ ಬರ್ದಿಡಕ್ಕೆ ನಾನೇ ನಿಮ್ಮಷ್ಟು ಕಂಜೂಸು ಅಲ್ಲ. ಪಟಾಪಟಿ ಚಡ್ಡಿ ಬನ್ನಿನ ಹರಿದು ಹೊಲ್ದು ಸೀರೆ ಅಂತ ಕೊಡಕ್ಕೆ ನಿಮ್ಮಷ್ಟು ಚೀಪು ಅಲ್ಲ. ಪುಟ್ಮಲ್ಲಿ ಅವರೇ, ಏನಾಗಿದೆ ಪುಟ್ಮಲ್ಲಿ ಅವರೇ? ಯಾವಾಗ್ಲೂ ಅರಳಿರೋ ದುಂಡು ಮಲ್ಲಿಗೆ ತರ ನಗ್ನಗ್ತಾ ಇರ್ಬೇಕಾದ್ ನೀವು ಬಾಡೋಗಿರೋ ಚೆಂಡು ಹೂವಿನ ತರ ಕೂತ್ಬಿಟ್ಟಿದ್ದೀರಾ. ಏನು ಅಂತ ಹೇಳಿ ಚಂದನವ್ರೆ, ನಮ್ಮ ಬಾಬಣ್ಣನ್ ಕಟ್ಕೊಂಡು ನೀವ್ ಹೇಳ್ದಂಗೆ ನನ್ನ ಜೀವನ ನರ್ಕ ಆಗ್ಬಿಟ್ಟದೆ. ಏನಪ್ಪ ಇದು? ಪುಟ್ಟಮಲ್ಲಿಯವರು ಗೌಡ್ರ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ. ಈ ಚಾನ್ಸ್ ನ ಮಿಸ್ ಮಾಡ್ಕೋಬಾರ್ದು. ಏನ್ ಪುಟ್ಟಮಲ್ಲಿ ಅವರೇ ಹೀಗೆ ಹೇಳ್ತಿದ್ರಾ? ಯಾವಾಗ ನೋಡಿದ್ರು ನಮ್ ಬಾಬಣ್ಣ ಅಂತ ಹೊಗಳ್ತಾ ಇದ್ರಿ, ಇವತ್ತು ಅವ್ರ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಬಹುಶಃ ನಿಮ್ಮಿಬ್ರು ಮಧ್ಯೆ ಏನೋ ಆಗಿದೆ ಅನ್ನಿಸ್ತಿದೆ. ಅದೇನು ಅಂತ ನನ್ನ ಹತ್ರ ಹೇಳಿ. ಚಂದನವ್ರೆ, ನಮ್ಮ ಬಾಬಣ್ಣ ನನ್ ಮದ್ವೆ ಆದಾಗಿಂದ ಇಲ್ಲಿ ಗಂಟ ತಿಂದದ್ದು ಉಂಡದ್ದು ಅಷ್ಟೇ ಯಾಕೆ ಕಾಫಿ ಕುಡ್ದದ್ದು ಲೆಕ್ಕ ಬರ್ದಿಟ್ಕೊಂಡು ಖರ್ಚು ಜಾಸ್ತಿ ಆಗ್ತದೆ, ಆಮೇಲೆ ಖರ್ಚು ಕಮ್ಮಿ ಮಾಡು ಅಂತ ಬೋದ್ಬಿಟ್ರು. ಛೇ 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 ಛೇ, ಎಂತ ಅವಮಾನ. ಮಲ್ಲಿಯವರೇ, ಈಗಲಾದ್ರೂ ಗೌಡ್ರ ಬುದ್ಧಿ ಗೊತ್ತಾಯ್ತಾ? ಇಷ್ಟಾದ್ಮೇಲೂ ನೀವು ಈ ಮನೇಲಿ ಇರಬಾರ್ದು. ಅದೇನ್ ಬೇಕು ಅಂತ ನನ್ನ ಕೇಳಿ, ನಾನ್ ತಂದು ಕೊಡ್ತೀನಿ, ಬನ್ನಿ ನಮ್ಮ ಮನೆಗೆ. ಚಂದನವ್ರೆ, ನಿಮ್ಗೇನ್ ಬೇಕು ಅದನ್ನ ತಗೊಳಕ್ಕೆ ನಿಮ್ ತವ ಕಾಸಿಲ್ಲ, ಇನ್ ನನಗೇನ್ ತಂದ್ಕೊಟ್ಟಿರಿ? ಮಲ್ಲಿಯವರೇ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೋಸ್ಕರ ನಾನು ಆಚೆ ಹೋಗಿ ದುಡ್ದು ನಿಮ್ಗೇನ್ ಬೇಕೋ ಅದನ್ನ ತಂದು ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಚಂದನವ್ರೆ, ನೀವು ಸಂಪಾದನೆ ಮಾಡಿ ಮೊದ್ಲು ಮಧುರವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ನನ್ನ ಬಗ್ಗೆ ಮಾತಾಡೋರಂತ. ಮಲ್ಲಿಯವರೇ, ನನಗೆ ಮಧು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಏನಂದ್ರಿ? ಅಂದ್ರೆ ಕಷ್ಟದಲ್ಲಿರೋ ಯಾವ ಹೆಣ್ಮಕ್ಳಾದ್ರೂ ನನ್ಗೆ ಒಂದೇ ಅಂದೆ. ಆ ಗೌಡ್ರು ನಿಮ್ಮ ಕಣ್ಣಲ್ಲಿ ನೀರು ತರಿಸಿದಾರಲ್ಲ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರಿ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಬರ್ತೀನಿ. ಇವ್ರಿಗೆ ಬುದ್ಧಿ ಕಮ್ಮಿ ಅದೇ, ಇನ್ನು ಅವ್ರಿಗೇನ್ ಬುದ್ಧಿ ಕಲ್ಸರು? ಮಧು, ಮಧು, ಏನ್ ಜಾನಿ ಟೆನ್ಷನ್ ಅಲ್ಲಿ ಇದೀರಾ? ಗೌಡ್ರು ಕೊನೆಗೂ ಅವ್ರ ಕಂಜಸ್ ಬುದ್ಧಿನ ತೋರಿಸ್ಬಿಟ್ರು. ಯಾಕೆ ನೀವ್ ಅವ್ರ ಹತ್ರ ಸಾಲ ಕೇಳಿ ಅವ್ರು ಕೊಡಲ್ಲ ಅಂದ್ರ? ಅವರು ಪಚ್ಚಲ್ ಮೀನ್ ಹಿಡಿಯೋಂತ ಮನುಷ್ಯ, ಭಿಕ್ಷಕರಿಗೆ ₹1 ಹಾಕಲ್ಲ, ಇನ್ನು ನನಗೆ ಸಾಲ ಕೊಡ್ತಾರಾ? ಮತ್ತೆ ಯಾಕೆ ಅವ್ರನ್ನ ಕಂಜೂಸ್ ಅಂತಿದ್ದೀರಾ? ಮದ್ವೆ ಆದಾಗಿಂದ ಇಲ್ಲಿ ತನಕ ಪುಟ್ಟಮಲ್ಲಿ ಅವ್ರು ತಿಂದಿದ್ದು ಉಂಡಿದ್ದು ಅಷ್ಟೇ ಅಲ್ಲ, ಕಾಫಿ ಕುಡ್ದಿದ್ನು ಕೂಡ ಲೆಕ್ಕ ಬರ್ದಿಟ್ಟು ಖರ್ಚು ಜಾಸ್ತಿ ಮಾಡ್ತಿದ್ಯಾ, ಕಡಿಮೆ ಮಾಡು ಅಂತ ಬೈದ್ರಂತೆ. ಅದ್ರಲ್ಲಿ ತಪ್ಪೇನಿದೆ? ಖರ್ಚು ಕಡಿಮೆ ಮಾಡು ಅಂತ ಹೇಳಿದಾರಷ್ಟೇ. ಬೇರೆ ದುಡ್ಡಲ್ಲಿ ಮಜಾ ಮಾಡೋ ನಿಮ್ಗೆ ದುಡ್ಡಿನ ಬೆಲೆ ಎಲ್ಲಿ ಗೊತ್ತಾಗುತ್ತೆ? ಓಹೋ, ಗೌಡ್ರು ಬಂದು ನಿಂತಲೆಗೂ ಏನೇನೋ ತುಂಬಿರೋ ಹಾಗಿದೆ.
ನಿಜ ಹೇಳಕ್ಕೆ ಬೇರೆಯವ್ರು ಬಂದು ಹೇಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಬೇರೆಯವ್ರ ಮಾತು ಕೇಳೋಷ್ಟು ದಡ್ಡಿನೂ ನಾನಲ್ಲ. ನೀವು ಹೋಗಿ ಸಂಪಾದನೆ ಮಾಡಿ ಸ್ವಂತ ದುಡ್ಡನ್ನ ಖರ್ಚು ಮಾಡುವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಪುಟ್ಟಕ್ಕ ಪುಟ್ಟಕ್ಕ ಏನಪ್ಪ ಬಿಟ್ಟಿ ಕೂಳು ಮನೆ ಆಳು ಅಂದಂಗೆ ಬಿಟ್ಟಿ ಕೂಳು ತಿನ್ನಕ ಅಟ್ಟಿ ಬಾಗಲ್ ತಟ್ಟೆ ಒಳಕ್ ಬಂದ್ಬಿಟ್ಟಲ್ವಾ? ಮಾಸ್ಟ್ರೆ, ನಾನು ನಿಮ್ಮ ಮನೆಯಲ್ಲಿ ಬಿಟ್ಟಿ ಕೂಳ್ ತಿನ್ಲಿಕ್ಕೆ ಬರ್ಲಿಲ್ಲ, ಪುಟ್ಟಕ್ಕ ನಾನು ಭೇಟಿ ಆಗುವಂತ ಹೇಳಿ ಬಂದೆ. ನೀನ್ ಇದೇ ತರ ಪುಟ್ಟಕ್ಕ 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 ಅಂತ ನಾಟಕ ಮಾಡ್ತಾರು. ಅವ ನಿನ್ ನಾಟಕಕ್ಕೆ ಕರ್ಗೋಗ್ಬಿಟ್ಟು ನಾನ್ ದುಡ್ದಿರೋ ದುಡ್ಲಿ ನಿನ್ಗೆ ಬೇಯಿಸಿ ಬೇಯಿಸಿ ಹಾಕ್ತಾಳೆ. ಇದೇ ತಾನೇ ನಿಮ್ ಕ್ಯಾಮೆ. ಎಂತ ಮಾತು ಅಂತ ಹೇಳ್ತಿದ್ದೀರಾ? ನಮ್ಮ ಮಂಗಳೂರಿನಲ್ಲಿ ನಮ್ಮ ಊರಿನ ಬೊಟ್ಟಿ ಖಂಡದಲ್ಲಿ ದುಡಿದು ದಿವಸಕ್ಕೆ 100 ಜನ ಊಟ ಮಾಡ್ತಾರೆ ಗೊತ್ತುಂಟಾ? ನಮ್ಮ ರೈ ಶೆಟ್ಟರ ಸಂತಾನ ಅಂದ್ರೆ ಎಷ್ಟು ದೊಡ್ಡದುಂಟಂತ ನಿಮಗೆ ಗೊತ್ತುಂಟಾ? ಐ ಲೈಕ್ ಇಟ್. ಮೊದ್ಲು ಬೆಂಗಳೂರಲ್ಲಿ ನನ್ನಟ್ಟಿಲಿ ತಿಂದು ತೇಗಿ ಕುಡಿದಿರೋ ದುಡ್ಡನ್ನ ಕಕ್ಕು. ಇವತ್ಗ ನಿನ್ ಲೆಕ್ಕ ಎಷ್ಟಾಗದ ಗೊತ್ತಾ? 7,20,000. ಐ ಲೈಕ್ ಇಟ್. ದುಡ್ಡು ಕಟ್ಟೋದ್ರೆ ಅಲ್ಲಿ ಕಿಸಿತಾ ಇದೆ. ನಾನೇನ್ ಕಾಮಿಡಿ ಮಾಡ್ತಾ ಇದ್ದಾನ? ಅದಕ್ಕೆ ಅಲ್ವಾ ನೀವು ಅವಾರ್ಡ್ ತಗೊಂಡದ್ದು? ಮತ್ತಿನ್ನೆಂತ ಸ್ವಾಮಿ, ನಾನು ದಿನಾಲು ಹೋಟೆಲ್ಗೆ ಹೋಗಿ ಬಿರಿಯಾನಿ ತಿಂದ್ರೆ ಇಷ್ಟು ಬಿಲ್ ಆಗುದಿಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ತಂಗಳನ್ನು ತಿನ್ನೋದಕ್ಕೆ ಇಷ್ಟು ದೊಡ್ಡ ಬಿಲ್ಲ? ಐ ಲೈಕ್ ಇಟ್. ಬಿಸಿ ಬಿಸಿಯಾಗಿ ಮಾಡಿ ಮುಕ್ಬಿಟ್ಟು ಈಗ ತಂಗ್ಳನ ಅಂದಯ ನೋಟೋ. ಇನ್ನು 3 ದಿನದಲ್ಲಿ ಲೆಕ್ಕನ ಚುತ್ತ ಮಾಡಿಲ್ಲ ಅಂದ್ರೆ ನಿನ್ನ ಇಟ್ಟಿಗೆ ಗೂಡಾಗ ಹಾಕಿ ಚುತ್ತ ಹಾಕ್ಬಿಡ್ತೀನಿ. ಇಟ್ಟಿಗೆ ಗೂಡು. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್. ಏನೋ ರಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ಚಾಣಿ ಬಾಯ್, ಆ ಹೆಣ್ಣು ಮಾಸ್ಟ್ರಿಗೆ ಎಂತಾಗಿದೆ? ಎಂತ ಅವ್ರಿಗೆ ಮಂಡೆ ಸಮ ಇಲ್ವಾ? ಅವ್ರ ತಲೆನ ಬಂಡೆಗೆ ಚೆಚ್ಚಿದ್ರೆ ಅವ್ರ ಮಂಡೆ ಸರಿ ಹೋಗಲ್ಲ ಕಣ. ಯಾಕೇನಾದ್ರು ಅಂದ್ರ? ಅಲ್ಲ ಭಯ್ಯ, ಮಕ್ಕಳ ಕೈಯಲ್ಲಿ ಗಣಿತದ ಪುಸ್ತಕ ಕೊಟ್ಟು ಲೆಕ್ಕ ಕೇಳುವಾಗೆ ನನ್ನ ಹತ್ರ ಪುಸ್ತಕ ತೋರಿಸಿ ಲೆಕ್ಕ ಕೇಳಿ ದುಡ್ಡು ಕೇಳ್ತಾರಲ್ಲ ಮನುಷ್ಯ. ಗೊತ್ತಾಯ್ತು ಬಿಡು. ನೀನ್ ಅವ್ರ ಮನೇಲಿ ತಿಂಡಿ ತಿಂದಿದ್ದು, ಊಟ ಮಾಡ್ತಿದ್ದು, ಕಾಫಿ ಕುಡ್ದಿದ್ದು ಎಲ್ಲಾದ್ರೂ ಲೆಕ್ಕ ಬರ್ದಿಟ್ಟು ದುಡ್ಡು ಕೇಳಿದ್ರ? ನಿಮಗೆ ಗೊತ್ತಾಯ್ತು? ಲೈ, ಅವ್ರ ಪುಟ್ಟಮಲ್ಲಿಯವ್ರನ್ನೇ ಬಿಟ್ಟಿಲ್ಲ, ಇನ್ ನಿನ್ನನ್ ಬಿಡ್ತಾರೇನೋ? ಪುಟ್ಟಮಲ್ಲಿಯವ್ರಿಗೆ ಎಲ್ಲ ಲೆಕ್ಕನ ತೋರಿಸಿ ಖರ್ಚು ಜಾಸ್ತಿ ಮಾಡ್ತಿದ್ಯಾ ಅಂತ ಬೈದ್ರಂತೆ. ಸಾಲದಕ್ಕೆ ನಮ್ಮನೆಗೆ ಬಂದು ಮಧು ಹತ್ರ ನನ್ನ ಬಗ್ಗೆನೇ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ. ಅಲ್ಲ ಜಾನಿ ಬಾಯ್, ಆ ಮನುಷ್ಯ ಎಂತ ಜನ ಮಾರ್ಯಾರೆ, ಕಟ್ಟಿಕೊಂಡೆ ಬುಡಿದಿ ಹತ್ರ ಕೂಡ ಲೆಕ್ಕ ಕೇಳಿದ್ರ? ಹೌದು ಕಣ. ಪಾಪ ಪುಟ್ಟಮಲ್ಲಿಯವರು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು. ಅವ್ರು ಅಳೋದನ್ನ ನೋಡಿ ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡ್ತು. ಆ ಕಣ್ಣಲ್ಲಿ ನೀರು ಬರದೆ ಅಂತ ರಕ್ತ ಬರ್ತದ? ಲೇ, ನಾನಿಲ್ಲಿ ದುಃಖ ಪಡ್ತಾ ಇದ್ರೆ ನೀನು ತಮಾಷೆ ಮಾಡ್ತೀಯಾ? ಪುಟ್ಟಮಲ್ಲಿಯವ್ರ ಕೈಯಲ್ಲಿ ಎಷ್ಟು ದಿನ ಊಟ ಮಾಡಿದ್ಯಾ? ಆ ವಿಶ್ವಾಸಕ್ಕಾದ್ರೂ ನೀನು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಅನಿಸ್ತಿಲ್ವೇನೋ? ಏನೋ ಮಾಡ್ತಿದ್ಯಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಕೋಪ ಮಾಡಿಕೊಳ್ತಾ ಇದ್ದೇನೆ. ಕೋಪ ಮಾಡ್ಕೊಳ್ಳೋದಲ್ಲ ಕಣೋ, ತಾನಾಗೆ ಬರ್ಬೇಕು. ಜಾನಿ ಬಾಯ್, ನನಗೆ ಈಗ ಕೋಪ ಬಂದಿದೆ. ಎಂತ ಮಾಡ್ಬೇಕು ಅಂತ ಹೇಳಿ ಹೋಗಿ ಆ ಗೆಂಡ ತಿಮ್ಮನ ಕೊಲೆ. ಕೊಲೆಗಿಲೆಲ್ಲ ಮಾಡಕ್ ಹೋಗ್ಬೇಡ ಕಣ. ಅಣ್ಣಪ್ಪ, ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಕೊಲೆ ಮಾಡ್ತಾರ? ನಾನು ಹೇಳಲಿಕ್ಕೆ ಹೋದದ್ದು ಕೊಲೆ ಒಂದು ಮಾಡೋದನ್ನ ಬಿಟ್ಟು ಬೇರೆ ಎಂತ ಮಾಡುವ ಅಂತ. ಐ ಲೈಕ್ ಇಟ್. ನೋ ಪ್ರಾಬ್ಲಮ್. ಹೇಳಿ ಎಂತ ಮಾಡೋದು? ಪುಟ್ಟಮಲ್ಲಿಯವರೇ, ಪುಟ್ಟಮಲ್ಲಿಯವರೇ, ಬನ್ನಿ ಬನ್ನಿ ಚಂದನ್ ಅವ್ರೆ. ಏನು ರಾಕೆರೆ ಅವ್ರನ್ನ ಜೊತೆಲೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಿ? ನಾನು ಬರ್ಬಾರ್ದಿತ್ತ ಪುಟ್ಟಕ್ಕ? ಅಯ್ಯೋ, ನಾನು ಹೇಳ್ದುದು ಹಂಗಲ್ಲ, ಇಬ್ರು ಒಟ್ಟಿಗೆ ಬಂದಿದ್ದೀರಿ ಅಲ್ಲ ಅಂತ ಕೇಳ್ದಿ. ಪುಟ್ಟಕ್ಕ, ನಿಮಗೆ ಈಗ ಆಗ್ಬಾರ್ದಿತ್ತು. ನನ್ಗೇನಾಗದೆ? ಮಲ್ಲಿಯವರೇ, ಗೌಡ್ರು ನಿಮಗೆ ಮಾಡಿರೋ ಅನ್ಯಾಯಕ್ಕೆ ಈ ರೀತಿ ಅಳ್ತಿದ್ದಾನೆ. ಅಳ್ಬೇಡ, ಸುಮ್ಮನಿರೋ ರಾಕಿ. ಪುಟ್ಟಮಲ್ಲಿಯವ್ರಿಗೋಸ್ಕರ ಅಂತ ನಾನಿಲ್ವಾ? ಎಂತ ಮಾಡಿದ್ದು? ಅಂದ್ರೆ ನಾವಿಬ್ರು ಬಂದಿರೋದೆ ಪುಟ್ಟಮಲ್ಲಿಯವ್ರ ಸಹಾಯಕ್ಕಲ್ವಾ ಅಂದೆ. ಅಲ್ಲ ಪುಟ್ಟಕ್ಕ, ಹಿಂಗ ಮಾತ್ರ ನೀವು ತಿಂದದಕ್ಕೆ ಉಂಡದಕ್ಕೆಲ್ಲ ಲೆಕ್ಕ ಹಾಕ್ತಾರಲ್ವಾ? ನೀವೆಂತದಕ್ಕೆ ಸುಮ್ಮನಿದ್ರಿ? ನನಗೆ ಒಂದೇ ಒಂದು ಕಾಲ್ ಕೊಡ್ಬೋದಿತ್ತಲ್ಲ? ಲೇ, ಗೌಡ್ರು ನೀನ್ ತಂಗ್ಳನ್ನ ತಿಂದಿದ್ದಕ್ಕೆ ಲೆಕ್ಕ ಕೇಳ್ತಿದ್ದಾರೆ ಅಂತಿದ್ಯಾ? ಆ ದುಡ್ಡೇ ನಿನ್ ಕೈಲಿ ಕೊಡಕ್ಕಾಗ್ತಿಲ್ಲ, ಇವ್ರ ದುಡ್ಡು ಹೇಗೋ ಕೊಡ್ತಿದ್ದೆ? ಪುಟ್ಟಮಲ್ಲಿಯವರೇ, ನೀವು ಇವನಿಗೆ ಫೋನ್ ಮಾಡೋದ್ರ ಬದಲು ನನಗೆ ಫೋನ್ ಮಾಡೋದಲ್ವಾ? ಆವಾಗ ನೀವೆಂತ ಮಾಡ್ತಿದ್ದೀರಿ? ಜಾನಿ ಅಲಿಯಸ್ ಜಾಕ್ಪಟ್ ಜನಾರ್ದನ್ ಮಧುರ ಬಾಬಿಯ ಪರ್ಸಿಂದ ದುಡ್ಡು ಪಿಂಕಿಸಿ ಇವನಿಗೆ ಕೊಟ್ಟಿದ್ರಾ? ನಾನು ಯಾಕೋ ಮಧು ಪರ್ಸು ಕೈ ಹಾಕ್ಲಿ? ಪುಟ್ಟಮಲ್ಲಿಯವ್ರಿಗೋಸ್ಕರ ಸಾಲ ಮಾಡಿ ಹಣ ತಂದು ಗೌಡ್ರ ಮುಖದಲ್ಲಿ ಬಿಸಾಕ್ತಿದ್ದೆ. ಏನು ಬಿಸಾಕದೆ? ಬ್ಯಾಂಕಿನವರು ಸಾಲ ಕೊಡ್ಲಿಕ್ಕೆ ನಿಮ್ಮ ಮನೆ ಮುಂದೆ ಕ್ಯೂ ನಿಂತಿದ್ದಾರೆ. ಚಂದನ್ ಅವ್ರೆ, ನನಗೋಸ್ಕರ ನೀವಿಬ್ರು ಯಾಕೆ ಪ್ಲೇಟ್ ಮಾಡಿರಿ? ಪುಟ್ಟಮಲ್ಲಿಯವರೇ, ಅದು ಪ್ಲೇಟ್ ಅಲ್ಲ, ಫೈಟ್. ಹಿಡಿದ್ರೆ ಜಾಡ. ಅದನ್ನೇ ಯಾಕೆ ಮಾಡಿರಿ? ಲೇ ರಾಕಿ,
ನಾವು ಬಂದು ಕೆಲಸ ಬಿಟ್ಟು ಬೇರೆದನ್ನೇ ಜಾಸ್ತಿ ಮಾಡ್ತಿದ್ವಿ ಅಂತ ಅನ್ನಿಸ್ತಿಲ್ವಾ? ಬೇಗ ಅದನ್ನು ಅವ್ರು ಕೊಡೋ. ಪುಟ್ಟಕ್ಕ ಇದಕ್ಕೊಂದು ಸೈನ್ ಹಾಕಿ. ಯಾನ ಇದು ಇದ್ರಲ್ಲಿ ನಾನು ಯಾಕೆ ಸೈನ್ ಮಾಡ್ಬೇಕು? ಪುಟ್ಟಮಲ್ಲಿಯವರೇ, ನೀವೇನು ಭಯ ಪಡಬೇಡಿ, ಇದು ನಿಮ್ಮ ಸೇಫ್ಟಿಗೋಸ್ಕರ. ಜಾನ್ದನವ್ರೆ ಇದು ಯಾನು ಅಂತ ಗೊತ್ತಿಲ್ಲ, ಅದು ಹೆಂಗ್ ಸೈನ್ ಮಾಡ್ಲಿ ಹೇಳಿ? ಅದು ಪುಟ್ಟಮಲ್ಲಿಯವರೇ, ನಮ್ಮ ಏರಿಯಾಗೆ ಕಸದ ಗಾಡಿಯವನು ಟೈಮಿಗೆ ಸರಿಯಾಗಿ ಬರ್ತಿಲ್ಲ, ಅದಕ್ಕೆ ಏರಿಯಾದವರೆಲ್ಲ ಸೈನ್ ಮಾಡಿ ಕಂಪ್ಲೇಂಟ್ ಕೊಡೋಣ ಅಂತ. ಬೇಕಿದ್ರೆ ನಾನೇ ಮೊದಲು ಸೈನ್ ಮಾಡ್ತೀನಿ. ನಾನು ಯಾಕೆ ಇಲ್ಲಿ ಸೈನ್ ಮಾಡಬಾರ್ದು? ಪುಟ್ಟಮಲ್ಲಿಯವರೇ, ಇದು ಗಂಡಸರು ಸೈನ್ ಮಾಡೋ ಜಾಗ, ಇದು ಹೆಂಗಸರು ಸೈನ್ ಮಾಡೋ ಜಾಗ. ಹಂಗಂತಾರಿಯಾ? ಇಲ್ಲೇ ಮಾಡ್ತೀನಿ. ಪುಟ್ಟಮಲ್ಲಿಯವರೇ, ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ನಾವೇನು ಬರ್ತೀವಿ. ಮತ್ತೆ ಪುಟ್ಟಕ್ಕ ಮಧುರ. ಓ ಮೇಡಮ್ನವರು, ನನಗೆ ತಲೆ ಸಿಡ್ದೋಯ್ತಾ ಇದೆ. ಕಾಫಿ ಕಾಯಿಸ್ಕೊಡೋದು ಬಿಟ್ಬಿಟ್ಟು ನೀನು ಇಲ್ಲಿಗೆ ಬಂದು ಕಾಫಿ ಕಾಯಿಸ್ಕೊಂಡು ಕುಡಿತಾ ಇದೆಯಾ? ಅದು ಹಂಗಲ್ಲ ಬಾಬಣ್ಣ, ಚಂದನ್ ಹೇಳಿದ್ರು ಮಧುರ ಹಟ್ಟಿಲಿಲ್ಲ, ನಂಗೋಸಿ ಆಚೆ ಕೆಲಸದ ಮುಗಿಸ್ಕೊ ಬರ್ತೀನಿ, ನೀವು ಕಾಪಿ ಕಾಯಿಸ್ಕೊ ಕುಡೀರಿ ಅಂದ್ರು, ಅದಕ್ಕೆ ಕುಡಿತಾ ಇದೆ. ತಕೊಳ್ಳಿ, ನೀವೇ ಕುಡೀರಿ. ನನಗೆ ಕೊಡ್ಬಿಟ್ಟು ನೀನು ಸುಮ್ಮನೆ ನಿಂತ್ಕೊಂಡೆ ಕುಡಿಯಲ್ವಾ? ನಂಗೆ ಬೇಡ ಬಾಬಣ್ಣ, ಖರ್ಚು ಜಾಸ್ತಿ ಆಯ್ತದೆ. ನಮ್ಮ ಹಟ್ಟಿ ಬೇರೆ ಅಲ್ಲ, ಚಂದನ್ ಅವ್ರ ಹಟ್ಟಿ ಬೇರೆ ಅಲ್ಲ. ಓ ಇದ ವಿಷಯ, ಅದನ್ನ ನೀನು ಇನ್ನೂ ಮರ್ತೇ ಇಲ್ವಾ? ಅಲ್ಲ ಕಮ್ಮೆ, ಆಚೆ ದುಡಿಯೋ ಗಂಡ್ಸ್ಕೊಂಡು ನೂರಾರು ಟೆನ್ಷನ್ ಇರ್ತದೆ. ಅಂತ ಟೆನ್ಷನ್ಲಿ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ, ಅದನ್ನೇ ಮನ್ಸಲ್ಲಿ ಇಟ್ಕೊಳ್ಳೋದ? ಮತ್ತಿನ್ನೇನ್ ಬಾಬಣ್ಣ, ತಿನ್ನೋದಕ್ಕೆ ಕುಡಿಯೋದಕ್ಕೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಹೆಂಗ್ ತಿನ್ನೋದ್ ತಾನೇ ಮನಸ್ಸು ಬಂದದ ಹೇಳಿ? ಆಮೇಲೆ ಪುಟ್ಮಲಿ, ನನ್ನ ಚಟ್ನಿ ಬನ್ನಿನ ಅಂಗಡಿಗೆ ಯಾವುದೋ ಒಂದು ದುಡ್ಡು ಬರಬೇಕಾಗಿತ್ತು ಕಮ್ಮೆ, ಅದು ಬರ್ನಿಲ್ಲ. ಆ ಟೆನ್ಷನ್ಗೆ ಏನೋ ಒಂದು ಮಾತು ಅಂದ್ಬಿಟ್ಟು ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋದಾ? ಬರ್ರಪ್ಪ ಬರ್ರೋ, ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಏನ್ ಬಜರಂಗಿ ಇನ್ಸ್ಪೆಕ್ಟ್ರೆ, ಕೈದಿಗಳನ್ನ ಜೊತೆಲಿ ಕರ್ಕೊಂಬಂದ್ಬಿಟ್ಟಿದಾರಿ? ಗೌಡ್ರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಎಸ್, ಕೈದಿಗಳು ಇವರಲ್ಲ, ನೀವೇ. ಬಜರಂಗಿ ಇನ್ಸ್ಪೆಕ್ಟ್ರೆ, ಯಾರು ಹೇಳ್ತಾ ಇದಾರಿ? ಜಸ್ಟ್ 1 ಸೆಕೆಂಡ್. ಗೌಡ್ರೆ, ಯು ಆರ್ ಅಂಡರ್ ಅರೆಸ್ಟ್. ಬಜರಂಗಿ ಇನ್ಸ್ಪೆಕ್ಟ್ರೆ, ಯಾರು ಹೇಳ್ತಾ ಇದಾರಿ? ಜಸ್ಟ್ 1 ಸೆಕೆಂಡ್. ಗೌಡ್ರೆ, ಯು ಆರ್ ಅಂಡರ್ ಅರೆಸ್ಟ್. ಬಜರಂಗಿ ಇನ್ಸ್ಪೆಕ್ಟ್ರೆ, ನಾ ಏನ್ ತಪ್ಪು ಮಾಡಿದೆ ಅಂತ ನನ್ನ ಕೈ ಕೋಳ ಆಗ್ತಾ ಇದಾರಿ? ರೀ ಗೌಡ್ರೆ, ಮಾಡೋ ತಪ್ಪೆಲ್ಲ ಮಾಡಿ ಈಗೇನು ಗೊತ್ತಿಲ್ಲದೆ ತರ ನಾಟಕ ಮಾಡ್ತಿದ್ದೀರಾ? ಆದ್ರೂ ನಿಮ್ಮ ಕೈಲಿ ಬೇಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೀ. ಸಾರಿ, ಐ ಆಮ್ ವೆರಿ ಸಾರಿ. ಇನ್ಸ್ಪೆಕ್ಟ್ರೆ, ಇದರಲ್ಲಿ ಇವರಿಬ್ಬರದೇ ಏನೋ ಕಿತಾಪತಿ ಆದ ಅನ್ನಿಸ್ತಾ ಇದೆ. ಇಂಥ ಟೈಮ್ಲಿ ನಿಮ್ಮನ್ನಂದು ಏನು ಪ್ರಯೋಜನ ಇಲ್ಲ. ಎಲ್ಲೇ ಕಲ್ಟಿವೇಟ್ರು? ಅವನು ಸ್ವಲ್ಪ ಜೈಲಲ್ಲಿ ಇರ್ತೀನಂತ ಇನ್ಸ್ಪೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ಕಣ್ಣ? ಇಲ್ಲ, ಕಪಾಳು ಕೂಡ ಜೈಲ್ ಸೇರ್ಕೊಂಡ. ಇನ್ಸ್ಪೆಕ್ಟ್ರೆ, ನಮ್ ಬಾಬಣ್ಣ ಅಂತವ್ರಲ್ಲ, ಇವ್ರ ಕೈಗೆ ಬೇಡಿ ಹಾಕಿದ್ರಿ, ಬಿಟ್ಬಿಡಿ. ಪುಟ್ಮಲ್ಲಿ ಅವರೇ, ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ, ನಿಮ್ಮ ರಕ್ಷಣೆಗೆ ನಾನಿದ್ದೆ. ನೀವೇನು ಚಿಂತೆ ಪಡ್ಬೇಡಿ ಪುಟ್ಮಲ್ಲಿ ಅವರೇ, ನಾನು ಇದ್ದೀನಿ. ಜಾನಿ ಅವರೇ, ಪುಟ್ಮಲ್ಲಿ ಅವ್ರ ರಕ್ಷಣೆಗೆ ನಾನಿದ್ದೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇತ್ತು ಅಂದೇಳಿ ನಾನು ಹೇಳೋದು, ನೀವಂದೇಳಿ ಅಲ್ಲ. ಓ ಬದ್ರಂಗಿ ಇನ್ಸ್ಪೆಕ್ಟ್ರೆ, ಆ ನಾಳೆ ಕಣ್ಣಪ್ಪನವ್ರ ಜೊತೆ ಮಾತಾಡೋದು ಬಿಟ್ಬಿಟ್ಟು ನನ್ನ ಕೈಗೆ ಕೋಳ ಯಾಕೆ ಹಾಕಿದ್ದಾರೆ ಅಂತ ಕಾರಣ ಕೊಡಿ. ಗೌಡ್ರೆ, ಸುಮ್ನೆ ಅರೆಸ್ಟ್ ಮಾಡೋಕ್ ನಾನೇನು ಗಾಂಪ್ನ ಮರ್ರೆ. ಪುಟ್ಮಲ್ಲಿ ಅವರಿಗೆ ನೀವು ಚಿತ್ರ ಹಿಂಸೆ ಕೊಡ್ತೀರಿ ಅಂದೇಳಿ ಪುಟ್ಮಲ್ಲಿ ಅವರೇ ನಿಮ್ ಕಂಪ್ಲೇಂಟ್ ಕೊಟ್ಟಿರ. ಅಷ್ಟೇ ಅಲ್ಲ, ಸಾಕ್ಷಿಗಂದಳಿ ಜಾನಿ ಅವರು ರಾಕಿ ರೈಯು ಸೈನ್ ಮಾಡಿರ್. ಕಾಣಿ ಕಾಣಿ ಕಾಣಿ. ಆಮೇಲೆ ಪುಟ್ಮಲ್ಲಿ, ನಾನು ಯಾವಾಗ ನಿನ್ಗೆ ಚಿತ್ರಹಿಂಸೆ ಕೊಟ್ಟೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ? ಆಮೇ ಬಾಬಣ್ಣ, ನಾನು ಯಾಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಣ? ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ನನಗೆ ಗೊತ್ತಿಲ್ಲ. ಪುಟ್ಮಲ್ಲಿ ಅವರೇ, ನೀವೇ ಕಂಪ್ಲೇಂಟ್ ಕೊಟ್ಟು ಹಿಂಗ್ ಹೇಳ್ರಿ ಹ್ಯಾಂಗ್ ಮರ್ರೆ? ಇನ್ಸ್ಪೆಕ್ಟ್ರೆ, ನಾ ಕಂಪ್ಲೇಂಟ್ ಕೊಡಕ್ಕೆ ಯಾವಾಗ ನಿಮ್ ಸ್ಟೇಷನ್ ಬಂದಿದ್ದೆ ಹೇಳಿ? ಪುಟ್ಮಲ್ಲಿ ಅವರೇ, ನೀವು ಸ್ಟೇಷನ್ಗೆ ಬರಲಿಲ್ಲ, ಆದ್ರೆ ಜಾನಿ ಅವರು ರಾಕಿ ರೈಯು ಸ್ಟೇಷನ್ಗೆ ಬಂದು ನೀವು ಕಂಪ್ಲೇಂಟ್ ಕೊಟ್ಟಿರಿ ಅಂದೇಳಿ ಲೆಟರ್ ಕೊಟ್ಟು ಗೌಡ್ರನ್ನ ಅರೆಸ್ಟ್ ಮಾಡೋಕೆ ಹೇಳಿರ. ಚಂದನ್ ಅವ್ರೆ, ಕಸದ ಗಾಡಿಯವ್ನು ಬರ್ತಾ ಇಲ್ಲ, ಕಂಪ್ಲೇಂಟ್ ಕೊಡೋ ಅಂತವ ಸೈನ್ ಮಾಡಿಸ್ಕೊಂಡು ಇಂಥ ಮನೆ ಮುರಿಯ ಕೆಲಸ ಮಾಡಿದಿರಲ್ಲ, ಇದು ಸರಿಯಾ? ಪುಟ್ಮಲ್ಲಿ ಅವರೇ, ನೀವೇನು ಹೆದರ್ಕೋಬೇಡಿ, ಗೌಡ್ರಿಂದ ನಿಮ್ಮನ್ನ ಕಾಪಾಡಬೇಕು ಅಂತಾನೆ ನಾನು ಇಂಥ ಕೆಲಸ ಮಾಡಿದ್ದು. ಬಜರಂಗಿ ಇನ್ಸ್ಪೆಕ್ಟ್ರೆ, ಈಗಲಾದ್ರೂ ಸತ್ಯಾಂಶ ಗೊತ್ತಾಯ್ತಾ? ಗೊತ್ತಾಯ್ತು. ಬಿಚ್ಚಿ ಬೇಡ್ಯ.
ತಗೊಳ್ಳಿ. ಅಣ್ಣಪ್ಪನವ್ರೆ, ನಿಮ್ಮ ಮಟ್ಟಲ್ಲಿ ಬಿಳಿ ಪೇಪರ್ ಏನಾದ್ರು ಇಟ್ಟಿದಾರ್ಯಾ? ಯಾಕೆ? ಕೊಡಿ, ಯಾಕಂತ ಆಮೇಲೆ ಹೇಳ್ತೀನಿ. ಒಂದು ನಿಮಿಷ. ನಮ್ಮ ತಮೆ ಅದೇ. ಆಮೇಲೆ ಪುಟ್ ಮಾಡಿ ಚೈನಾ. ಭದ್ರಂಗಿ ಇನ್ಸ್ಪೆಕ್ಟ್ರೆ, ತಕೊಳ್ಳಿ ಕಂಪ್ಲೇಂಟ. ಇದೆಂತಕ್ ಮರ್ರ? ಅಣ್ಣಯ್ಯಪ್ಪನವ್ರು ಒಂದು ಅಮಾಯಕ ಹೆಣ್ಣಿಗೆ ಸುಳ್ಳು ಹೇಳಿ ಸೈನ್ ಹಾಕ್ಸ್ಕೊಂಡು ಮೋಸ ಮಾಡಿ ತಪ್ಪಗೆ ಅವ್ರನ್ನ ಅರೆಸ್ಟ್ ಮಾಡಿ.